ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ಬ್ಲೌಸ್ ಕಟಿಂಗ್ ಬದಲು ಇದಾಗ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ಸೊ ಇವತ್ತು ನಾನು ಹೇಳ್ತಿರೋ ವಿಷಯ ಬಂದು, ಸಾಕಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾ ಇರ್ತೀರ. ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ, ಜಾಸ್ತಿ ಬ್ಲೌಸ್ಗಳು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಬರೋದು, ಇಲ್ಲಾಂತಂದರೆ ಪಾದಗಳು ಉರಿ ಬರೋದು, ಕಣ್ಣುರಿ ಬರೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಏನೇನೆಲ್ಲ ಟ್ರೈ ಮಾಡ್ತೀನಿ ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನೆಲ್ಲ ಏನೆಲ್ಲ ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಸೊ ನಿಮಗೂ ಕೂಡ ಜಾಸ್ತಿ ಟೈಲರಿಂಗ್ ಮಾಡ್ತಾಯಿದ್ದೀರಾ, ನಿಮಗೆಲ್ಲ ಆಗ್ತಾಯಿಲ್ಲ ಅಂತ ಅನ್ನೋರು ಕೂಡ ಈ ರೀತಿ ನೀವು ಕೂಡ ಟ್ರೈ ಮಾಡ್ಕೋಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಒಣದ್ರಾಕ್ಷಿನ ತಗೊಳ್ಳಿ. ಒಣದ್ರಾಕ್ಷಿನ ಸ್ವಲ್ಪ ನೋಡಿ ತಗೊಳ್ಳಿ, ಕ್ವಾಲಿಟಿ ಇರೋದನ್ನು. ಇದರಲ್ಲೂ ಕೂಡ ಲೋ ಕ್ವಾಲಿಟಿ ಇರುತ್ತೆ. ಅದು ನಿಮಗೆ ತೊಳೆದ್ಬಿಟ್ಟು ಫಸ್ಟು ಒಂದು 10ರಿಂದ 12 ಒಣದ್ರಾಕ್ಷಿನ ತಗೊಂಡು ತಗೊಂಡು ನೈಟ್ ಟೈಮು ಅದನ್ನು ಒಂದು ಸಲ ತೊಳೆದ್ಬಿಡಿ. ತೊಳೆದಾದ್ಮೇಲೆ ಒಂದು ಲೋಟ ನೀರಿಗೆ ಅದನ್ನು ನೆನೆಸಿ ಇಟ್ಟು, ಅದಕ್ಕೆ ಬಂದು ನೀವು ನೆನೆಸಿ ಅದು ಒಣದ್ರಾಕ್ಷಿನ ಹಾಕಬೇಕು. ಒಂದು ಸಲ ತೊಳೆದು ಒಂದು ಲೋಟ ನೀರು ಹಾಕಬೇಕು. ನೀರು ಹಾಕಾದ್ಮೇಲೆ ಅದಕ್ಕೆ ಕಲ್ಲು ಸಕ್ಕರೆನ ಹಾಕಬೇಕು. ಸೊ ಇದ್ರೊಳಗಡೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆನ ಹಾಕಿ ನೆನೆಸಿ ಬೆಳಿಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂತು ಅಂತಂದರೆ ನಿಮಗೆ ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಕೂಡ ಬರೋದಿಲ್ಲ, ಹಾಗೆಯೇ ಸುಸ್ತು ಕೂಡ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಒಣದ್ರಾಕ್ಷಿನ ಹಾಗೆಯೇ ನಿಮಗೆ ಪಿಂಪಲ್ಸ್ ಆಗ್ತಿದೆ, ಹೀಟ್ ಜಾಸ್ತಿ ಆಗುತ್ತೆ ಅಲ್ವಾ ಬಾಡೀಲಿ, ಆವಾಗ ನಿಮಗೆ ಪಿಂಪಲ್ಸ್ ಕೂಡ ಆಗುತ್ತೆ. ಮಿಷಿನ್ನಲ್ಲಿ ನಾವು ಸ್ಟಿಚ್ ಮಾಡೋದ್ರಿಂದ ಅದು ಕೂಡ ಅವಾಯ್ಡ್ ಆಗುತ್ತೆ. ಪ್ರತಿಯೊಂದಕ್ಕೂ ಕೂಡ ತುಂಬಾ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ಒಂದು ನೀವು ಪೀರಿಯಡ್ ಸ್ಟಾರ್ಟ್ ಆಗೋದು ಒಂದು 8 ಡೇಸ್ ಅಂತ ಬೇಕಾದರೆ ಡೈಲಿ ಕುಡಿಬೋದು. ಇಲ್ಲ ನೀವು ದಿನ ಬಿಟ್ಟು ದಿನ ಇವತ್ತು ಕುಡಿತೀರಾ ಅಂತಂದರೆ ನಾಳೆ ಇಲ್ಲ ನಾಳಿದ್ದು ಕುಡಿತು ಅಂತಂದರೂ ಕೂಡ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಜಾಸ್ತಿ ಅಮೌಂಟ್ ಕೂಡ ಖರ್ಚಾಗೋದಿಲ್ಲ ಅಲ್ವಾ. ಒಂದು ಸಲ ಟ್ರೈ ಮಾಡಿ. ಯಾರಿಗೆಲ್ಲ ಈ ರೀತಿ ಸ್ಟಿಚಿಂಗ್ ಮಾಡಿದಾಗ ತುಂಬಾ ತೊಂದರೆ ಆಗ್ತದೆ, ಕಲ್ಲು ಸಕ್ಕರೆ ಕೂಡ ಅಷ್ಟೇ ತುಂಬಾ ತಂಪು. ಅದಕ್ಕೋಸ್ಕರ ಕಲ್ಲು ಸಕ್ಕರೆನ ಸ್ವಲ್ಪ ಕ್ವಾಂಟಿಟಿಲಿ ಹಾಕಿ ನೈಟ್ ಟೈಮ್ ಹಾಕಿ ಇಟ್ಬಿಡಿ. ಮಾರ್ನಿಂಗ್ ಟೈಮು ಅದನ್ನು ನೀವು ಕುಡೀರಿ. ಹಾಗೆಯೇ ನೀರು ಕುಡಿಬೇಕು, ದ್ರಾಕ್ಷಿನೂ ಕೂಡ ತಿನ್ನಬೇಕು. ತಿಂದಮೇಲೆ ನಿಮಗೆ ಅದಾದ ನಂತರ ನೀವು ಟಿಫನ್ ಮಾಡ್ಕೋಬೋದು. ಸೊ ಡೈಲಿ ಕೂಡ ಮಾಡ್ಬೋದು, ಇಲ್ಲ ದಿನ ಬಿಟ್ಟು ದಿನ. ಇವತ್ತು ಮಾಡ್ತೀರಾ ಅಂತಂದರೆ ನಾಳೆ ಇಲ್ಲ ನಾಳಿದ್ದು ಆ ರೀತಿ ಮಾಡಿ ನೋಡಿ. ನಿಮಗೆ ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾನು ಸುಮಾರು ವರ್ಷಗಳಿಂದ ಇದನ್ನು ಟ್ರೈ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೂ ಮುಂಚೆ ನನಗೆ ಪೀರಿಯಡ್ ಆದಾಗ ಪೇಯ್ನ್ ಬರ್ತಾಯಿತ್ತು, ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ. ಸೊ ಸುಮಾರು ಜನಕ್ಕೆ ಇದು ತೊಂದರೆ ಇರುತ್ತೆ ಅಲ್ವಾ. ಒಂದು ಸಲ ಟ್ರೈ ಮಾಡಿ. ಇದ್ರ ಜೊತೆಗೆ ನಾವು ನಾರ್ಮಲಾಗಿ ಜಾಸ್ತಿ ಬಟ್ಟೆಗಳು ದಿನಕ್ಕೆ 6-7 ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತಂದರೆ ಹೀಟ್ ಕೂಡ ಜಾಸ್ತಿ ಆಗುತ್ತೆ. ಡೈಲಿ ಯಾವುದಾದ್ರೂ ಒಂದು ಫ್ರೂಟ್ಸ್ ತಿನ್ನಿ. ಇವತ್ತು ಸೇಬು, ನಾಳೆ ದ್ರಾಕ್ಷಿ, ನಾಳಿದ್ದು ಬಾಳೆಹಣ್ಣು. ನಿಮಗೆ ಅನುಕೂಲ ಇತ್ತು ಅಂತಂದರೆ ಎಲ್ಲ ಫ್ರೂಟ್ಸ್ಗಳನ್ನೂ ಒಂದು ಬೌಲಲ್ಲಿ ಹಾಕ್ಕೊಂಡು ಎಲ್ಲ ಫ್ರೂಟ್ಸ್ಗಳನ್ನೂ ಹಾಕ್ಕೊಂಡು ತಿನ್ಬೋದು. ಇಲ್ಲ ಅಂತಂದರೆ ನೀವು ಮಕ್ಕಳು ಇರ್ತಾರೆ, ಸೊ ಎಲ್ಲ ಫ್ರೂಟ್ಸ್ನೂ ನಾವು ಒಬ್ಬರೇ ತಿನ್ನೋದಕ್ಕಾಗೋದಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇದು ಇದ್ದದ್ದೇ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಡೈಲಿ ಒಂದೊಂದು ಫ್ರೂಟ್ಸ್ನ ತಿಂತಾ ಬನ್ನಿ. ಆವಾಗ ಏನಾಗುತ್ತೆ, ನಿಮಗೆ ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಕೂಡ ಬರೋದಿಲ್ಲ. ನೀವು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ರೂ ಕೂಡ ನಿಮಗೆ ಬೆನಿಫಿಟ್ಸ್ ಇದೆ. ಸೊ ಡೈಲಿ ಒಂದೊಂದು ಯಾವುದಾದ್ರೂ ಕಲ್ಲಂಗಡಿ ಅಂತ ಇನ್ನೂ ಬೆಸ್ಟು. ನಿಮಗೆ ಪೀರಿಯಡಲ್ಲಿ ಸ್ಟಮಕ್ ಪೇಯ್ನ್ ಬರ್ತಾಯಿದೆ ಅಂತಂದರೆ ಕಲ್ಲಂಗಡಿ ಅಂತೂ ಬೆಸ್ಟ್ ಅಂದರೆ ಬೆಸ್ಟು. ನೀವು ವಾರದಲ್ಲಿ ಒಂದು 2 ಸಲ ತಿಂದು ನೋಡಿ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ. ಈ ಬೇಸಿಗೆಲಂತೂ ಕಲ್ಲಂಗಡಿ ಅಂದರೂ ತುಂಬಾ ಬೆನಿಫಿಟ್ಸ್ ಇದೆ. ಕಲ್ಲಂಗಡಿ ಸಿಕ್ತು ಅಂತಂದರೆ ತಂದು ತಿನ್ನಿ. ಯಾಕಂತಂದರೆ ಅದೇನು ಜಾಸ್ತಿ ಅಮೌಂಟ್ ಇಲ್ಲ ಅಲ್ವಾ. ಈ ಸೇಬು, ದ್ರಾಕ್ಷಿ ಇದಕ್ಕಿಂತ ಅದು ಕಲ್ಲಂಗಡಿ ಅನ್ನೋದು ಕಡಿಮೆನೇ ಇರುತ್ತೆ. ಅದಕ್ಕೋಸ್ಕರ ಕಲ್ಲಂಗಡಿ ಸಿಕ್ತು ಅಂತಂದರೆ ಅದನ್ನು ಕೂಡ ಡೈಲಿ ಒಂದೊಂದು ಫ್ರೂಟು ತಿಂತಾ ಬನ್ನಿ. ಸೊ ನನಗೆ ಕಮೆಂಟ್ ಮಾಡಿ ನೀವು 1 ಮಂತ್, ಯಾಕಂತಂದರೆ ನನ್ನ ಚಾನಲ್ ಇದ್ದೇ ಇರುತ್ತೆ. ನೀವು 1 ಮಂತ್ ತಿಂದು ನೋಡಿ ನನಗೆ ಕಮೆಂಟ್ ಮಾಡಿ ಬೇಕಾದರೆ, ಯಾರಿಗೆಲ್ಲ ಪೇಯ್ನ್ ಬರ್ತಾಯಿದೆ. ಸೊ ಹಾಗೇ ಸ್ಟಿಚ್ ಮಾಡೋದಕ್ಕೆ ತುಂಬಾ ಸುಸ್ತು ಆ ಥರ ಆಗ್ತಾಯಿದೆ ಅಂದರೆ ನಾನಿವಾಗ ಹೇಳ್ಕೊಡೋ ಅಂಥ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ಆದಮೇಲೂ ಕೂಡ ನಿಮಗೆ ಆ ರೀತಿ ಸುಸ್ತು ಆಯಾಸ ಆಗ್ತಿದೆಯಾ ಇಲ್ವಾ ಅಂತ ಮಾಡಿ. ಹಾಗೆಯೇ ಇಲ್ಲಿ ಎಳ್ನೀರನ್ನ ಡೈಲಿ ನಮ್ಮ ಕಡೆ ಅಂತಂದರೆ ಮರ ಇದೆ, ಹಾಗಾಗಿ ನಾನು ಡೈಲಿ ಕುಡಿತೀನಿ. ಸೊ ತಗೊಂಡು ಕುಡಿಯೋರು ಅಂತಂದರೆ 50 ರೂಪಾಯಿ 60 ರೂಪಾಯಿ ಇರುತ್ತೆ ಅಲ್ವಾ. ಬಟ್ ಏನು ಅಂತಂದರೆ ನಾವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ ಅಂದಾಗ ಒಂದು 40 ರೂಪಾಯಿ 50 ರೂಪಾಯಿ ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ವಾರಕ್ಕೊಂದು 2 ಆದರೂ ಕುಡೀರಿ. ಎಳ್ನೀರು ಕುಡಿದ್ರೂ ಅಷ್ಟೇ. ನಾವು ಸ್ಟಿಚಿಂಗ್ ಮಾಡಬೇಕು ಪರ್ಫೆಕ್ಟಾಗಿ ಅಂತ ಅಂದರೆ, ನೀವು ಸುಮಾರು ವರ್ಷ ಸ್ಟಿಚಿಂಗ್ ಮಾಡಬೇಕು ಅಂತಂದರೆ ಇವೆಲ್ಲ ತಿನ್ಬೋದು. ಒಬ್ಬೊಬ್ಬರು ಬಾಡಿಗೆ ಏನಾಗುತ್ತೆ ಅಂತಂದರೆ ಏನೂ ತಿಂದೆ ಅವರು ಚೆನ್ನಾಗಿ ಊಟ ತಿಂಡಿ ಮಾಡಿಕೊಂಡೇ ಸ್ಟಿಚ್ ಮಾಡ್ತಾರೆ. ಸೊ ಅದನ್ನು ಕೂಡ ನಾವು ಹೇಳೋದಕ್ಕಾಗೋದಿಲ್ಲ. ನಾನು ಸುಮಾರು ವರ್ಷದಿಂದ ಈಗೆಲ್ಲ ಏನು ತಿನ್ನೋದೇ ಇಲ್ಲ, ಹಂಗೇ ಸ್ಟಿಚ್ ಮಾಡ್ತೀನಿ ಅಂತ ನೀವು ಕಮೆಂಟ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂತಂದರೆ
ಒಬ್ಬೊಬ್ಬರು ಬಾಡಿ ಒಂದೊಂದು ರೀತಿ ಇರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ತಿಂದು ನೀವು ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ ಅಂತನ್ನೋರು ಈ ರೀತಿ ಎಲ್ಲ ಎಳ್ನೀರು ಕುಡಿಬೇಕು. ಹಾಗೆಯೇ ಒಂದ್ರಾಕ್ಷಿ ಇಷ್ಟು ಬೆಸ್ಟ್ ಅಂದರೆ ಬೆಸ್ಟು. ನೀವು ನೆನೆಸಿ ಕುಡಿದು ನೋಡಿ, ಅದಾದ ನಂತರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಾರಕ್ಕೆ 2 ಆದರೂ ಎಳ್ನೀರು ಕುಡೀರಿ. ಸೊ 2 ಕುಡಿಬೋದಲ್ವ, ಅದಕ್ಕೋಸ್ಕರ 2 ಆದರೂ ಎಳ್ನೀರನ್ನ ಕುಡಿದ್ರೆ ನಿಮಗೆ ಹೈಡ್ರೇಟ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಡಿಹೈಡ್ರೇಟ್ ಕೂಡ ಆಗೋದಿಲ್ಲ. ಹಾಗೆಯೇ ತಲೆಗೆ ವಾರಕ್ಕೊಂದು ಸಲ ಹೇರ್ ಪ್ಯಾಕ್ ಹಾಕಿ. ಯಾಕಂತಂದರೆ ಹೀಟ್ ಜಾಸ್ತಿ ಆಯಿತು ಅಂತಂದರೆ ನಮಗೆ ಏರ್ ಫಾಲ್ ಆಗುತ್ತೆ. ನೀವು ಸ್ಟಿಚಿಂಗ್ ಮಾಡೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಏರ್ ಫಾಲ್ ಆಗ್ತಿದೆಯಾ ಇಲ್ವಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಏರ್ ಫಾಲ್ ಆಗ್ತಾಯಿದೆ ಅಲ್ವಾ, ಅದಕ್ಕೋಸ್ಕರ ನಾನು ಹೇಳ್ಕೊಡ್ತೀನಿ ನೋಡಿ. ಹಾಗೆಯೇ ದಾಸವಾಳದೆಲೆ ರಾತ್ರಿ ಮೆಂತ್ಯನ ಒಂದು ಸ್ಪೂನಷ್ಟು ಮೆಂತ್ಯನ ನೆನೆಸಿಡಬೇಕು. 1 ಸ್ಪೂನಷ್ಟು ಸಾಕಾಗುತ್ತೆ. ಸೊ ನಿಮಗೆ ಹೇರ್ ಜಾಸ್ತಿ ಇತ್ತು ಅಂತಂದರೆ ಜಾಸ್ತಿ 1-2 ಸ್ಪೂನಷ್ಟು ನೆನೆಸ್ಕೊಳ್ಳಿ. ನೈಟು 1 ಸ್ಪೂನಷ್ಟು ನೆನೆಸಿ ಇಟ್ಟು ಅದಕ್ಕೆ ನಾವು ಬೆಳಿಗ್ಗೆ ಮಾರ್ನಿಂಗು ಅದನ್ನು ನೀರು ಮತ್ತು ನೆನೆಸಿರೋದು ಎರಡನ್ನೂ ಕೂಡ ಹಾಕ್ಕೊಳ್ಳಿ. ಅದಕ್ಕೆ ದಾಸವಾಳದ ಎಲೆ ಹಾಗೆಯೇ ಆಲೋವೆರಾ ಫ್ರೆಶ್ ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲ ಅಂತಂದರೆ ಜೆಲ್ ಸಿಕ್ಕಿದ್ರೆ ಜೆಲ್ ಹಾಕಿ. ಯಾಕಂತಂದರೆ ಒಂದೊಂದು ಕಡೆ ಸಿಕ್ಕೋದಿಲ್ಲ ಅದಕ್ಕೆ. ಹಾಗೆಯೇ ದಾಸವಾಳದ ಹೂವು ನಮ್ಮದು ಹಳ್ಳಿಯಾಗಿರೋದ್ರಿಂದ ನಮಗೆ ಪ್ರತಿಯೊಂದು ಕೂಡ ಸಿಗುತ್ತೆ. ಹಾಗೆಯೇ ಕರಿಬೇವಿನ ಸೊಪ್ಪು ಅದಷ್ಟನ್ನು ಕೂಡ ರುಬ್ಬಿ ಹೇರ್ ಪ್ಯಾಕ್ ಥರ ಅದಕ್ಕೆ ಮೊಸರು ಆ್ಯಡ್ ಮಾಡಿ. ಮೊಸರು ಹಾಕೋದ್ರಿಂದ ತಂಪಾಗುತ್ತೆ. ಮೊಸರು ಆ್ಯಡ್ ಮಾಡಿಬಿಟ್ಟು ಅದನ್ನು ರುಬ್ಬಿ ಹಚ್ಚಿ 1 ಅವರ್ ಬಿಟ್ಟು ಸ್ನಾನ ಮಾಡಿ. ವಾರಕ್ಕೆ 1 ಸಲ ಮಾಡಿ. ಕೂದಲು ಕೂಡ ಕಪ್ಪಾಗುತ್ತೆ. ಹಾಗೆಯೇ ನಿಮಗೆ ಬಾಡಿ ಕೂಡ ತಂಪಾಗುತ್ತೆ. ಅದಾದ ನಂತರ ದಿನಕ್ಕೆ 2 ಲೀಟ್ರ್ ಆದರೂ ನೀರು ಕುಡೀರಿ. 2 ಇಲ್ಲ ಅಂತಂದರೆ 3 ಲೀಟ್ರ್ ಕುಡಿದ್ರೂ ಕೂಡ ನೀವು ಸ್ಟಿಚಿಂಗ್ ಮಾಡ್ತಾಯಿದ್ದೀರಾ ಅಂತಂದರೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಯಾವುದೇ ರೀತಿ ಸುಸ್ತು ಆಯಾಸ ಆಗೋದಿಲ್ಲ. ಒಂದೇ ಸಲ ಕುಡಿಯೋದಕ್ಕೆ ಹೋಗಬೇಡಿ. 1 ಲೋಟನ ಮೆಸರ್ಮೆಂಟ್ನ ತಗೊಂಡು ಇಟ್ಕೊಳ್ಳಿ. 1/4 ಲೀಟ್ರಷ್ಟು ಅದು ಹಿಡಿಬೇಕು. ಆ ರೀತಿ ಅದನ್ನು ಗಂಟೆಗೆ ಒಂದೊಂದು ಸಲ ಲೋಟದಲ್ಲಿ ಕುಡಿತಾ ಬನ್ನಿ. ಆವಾಗ ಲೆಕ್ಕ ಹಾಕ್ಕೊಳ್ಳಿ ಕರೆಕ್ಟಾಗಿ. ಒಂದು 8 ಗಂಟೆಗೆ 2 ಲೀಟ್ರ್ ನೀರಾಗುತ್ತೆ. ಅದರಲ್ಲಿ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೂ ಏನೂ ಆಗೋದಿಲ್ಲ. ಸೊ ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.